Dear students, welcome to session 3 of Joint Venture Accounts. ನಾವು ಹಿಂದಿನ ಕ್ಲಾಸಲ್ಲಿ ಜಾಯಿಂಟ್ ವೆಂಚರ್ಗೆ ರಿಲೇಟೆಡ್ ಆದಂಥ ಜರ್ನಲ್ ಎಂಟ್ರೀಸ್ನ ಹೇಗೆ ಬರೆಯೋದು ಅಂತ ತಿಳ್ಕೊಂಡ್ವಿ. ಹಾಗೆಯೇ ಲೆಡ್ಜರ್ನ ಹೇಗೆ ಪ್ರಿಪೇರ್ ಮಾಡೋದು, ಲೆಡ್ಜರ್ ಫಾರ್ಮ್ಯಾಟ್ನ ನಾವು ತಿಳ್ಕೊಂಡಿದ್ವಿ. ಈ ಕ್ಲಾಸಲ್ಲಿ ನಾವು ಈ ಜರ್ನಲ್ ಮತ್ತು ಲೆಡ್ಜರ್ಗೆ ಆಧಾರವಾಗಿಟ್ಕೊಂಡು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಈ ಪ್ರಾಬ್ಲಮ್ನ ನೋಡಿ, ಪ್ರಾಬ್ಲಮ್ನ ಓದಿದ್ರೆ ಈ ರೀತಿ ಇದೆ. ಪಿ ಕ್ಯೂ ಅಂಡ್ ಆರ್ entered into a joint venture of a contract for rupees 1 lakh and rupees 1 lakh is a contract price. ಪಿ ಕ್ಯೂ ಮತ್ತು ಆರ್ ಏನು ಮಾಡಿದ್ದಾರೆ, ಜಾಯಿಂಟ್ ವೆಂಚರ್ಗೆ ಎಂಟರ್ ಆಗಿದ್ದಾರೆ. ಆ ಜಾಯಿಂಟ್ ವೆಂಚರ್ದು ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಿದೆ, 1 lakh rupees ಇದೆ. rupees 40,000, rupees 20,000 and rupees 20,000 were invested by P, Q and R respectively and the joint bank account was opened. ಈ ಮೂರು ಜನ ಕೋವೆಂಚರರ್ಸ್ ಇದ್ದಾರಲ್ಲ, ಪಿ ಕ್ಯೂ ಅಂಡ್ ಆರ್, ಮೂರು ಜನ ಏನು ಮಾಡಿದ್ದಾರೆ, 40,000, 20,000 and 20,000. ಪಿ 40,000, ಕ್ಯೂ 20,000 ಮತ್ತು ಆರ್ ಅನ್ನೋನು ಕೂಡ 20,000 ರೆಸ್ಪೆಕ್ಟಿವ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅದನ್ನು ಎಲ್ಲಿ ಹಾಕಿದ್ದಾರೆ, ಜಾಯಿಂಟ್ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿ ಅಲ್ಲಿಗೆ ಹಾಕಿದ್ದಾರೆ. ದೇ ಪರ್ಚೇಸ್ಡ್ ಎ ಮೆಟೀರಿಯಲ್ ಫಾರ್ rupees 60,000. ಅವ್ರೇನು ಮಾಡಿದ್ದಾರೆ, ಕೋವೆಂಚರರ್ಸ್ ಅಥವಾ ಜಾಯಿಂಟ್ ವೆಂಚರ್ ಏನು ಮಾಡಿದೆ, 60,000 rupeesದು ಮೆಟೀರಿಯಲ್ನ ಪರ್ಚೇಸ್ ಮಾಡಿದ್ದಾರೆ. ನೆಕ್ಸ್ಟ್, ಪಿ ಪೇಡ್ ಆರ್ಕಿಟೆಕ್ಟ್ ಫೀಸ್ ಫಾರ್ rupees 1,000. ನೆಕ್ಸ್ಟ್, ಪಿ ಅನ್ನೋನು ಏನು ಮಾಡಿದ್ದಾನೆ, ಆರ್ಕಿಟೆಕ್ಟ್ ಫೀಸ್ ಪೇ ಮಾಡಿದ್ದಾನೆ. ದಟ್ ಈಸ್ ಅಮೌಂಟೆಡ್ ಟು rupees 1,000. ಕ್ಯೂ ಪೇಡ್ ಫಾರ್ ಸೆಂಟ್ರಿ ಎಕ್ಸ್ಪೆನ್ಸಸ್ rupees 2,000. ಕ್ಯೂ ಸೆಂಟ್ರಿ ಎಕ್ಸ್ಪೆನ್ಸಸ್ನ ಪೇ ಮಾಡಿದ್ದಾನೆ. ಎಷ್ಟು, 2,000ನ ಪೇ ಮಾಡಿದ್ದಾನೆ. ಆ್ಯಂಡ್ ಆರ್ ಪೇಡ್ ಫಾರ್ ಸಿಮೆಂಟ್ rupees 4,000. ಆರ್ ಅನ್ನೋನು ಸಿಮೆಂಟ್ಗೆ ಅಂತ ಹೇಳ್ಬಿಟ್ಟು 4,000 ಪೇ ಮಾಡಿದ್ದಾನೆ. ದ ಕಾಂಟ್ರಾಕ್ಟ್ ವಾಸ್ ಡ್ಯೂಲಿ ಕ್ಯಾರಿಡ್ ಔಟ್. All the transactions were done through the joint bank account. Pass necessary journal entries and prepare a ledger account when separate set of books are maintained. ನಾವೀಗ ಫಸ್ಟ್ ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಬೇಕು, ಆನಂತರ ಲೆಡ್ಜರ್ನ ಪ್ರಿಪೇರ್ ಮಾಡಬೇಕು. ಸೊ ನಾನು ಬರೆದಿದ್ದೀನಿ ಸೊಲ್ಯೂಷನ್, ಜರ್ನಲ್ ಎಂಟ್ರೀಸ್, serial number, particulars, ledger folio, debit and credit. This is the format of a ledger. ನಾವು ಫಸ್ಟ್ ಜರ್ನಲ್ ಎಂಟ್ರಿ ನೋಡೋಣ. ಫಸ್ಟ್ ಏನಾಗ್ತದೆ ಅಂದರೆ, ಫಸ್ಟ್ ಟ್ರಾನ್ಸಾಕ್ಷನ್ ವಿಲ್ ಬಿ ಇನ್ವೆಸ್ಟ್ಮೆಂಟ್. ಅವರು ಕ್ಯಾಪಿಟಲ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಮೂವರು ಕೋವೆಂಚರ್ಸ್, 40,000, 20,000 ಆ್ಯಂಡ್ 20,000. ಅದನ್ನು ನಾವು ಎಂಟ್ರಿ ಮಾಡಬೇಕು. ನಿಮಗೆ ನಾ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ ಹಾಗೇ ಫಸ್ಟ್ ಅವ್ರ ಕ್ಯಾಪಿಟಲ್ ಅಥವಾ ಅಮೌಂಟ್ನ ಇನ್ವೆಸ್ಟ್ ಮಾಡಿದಾಗ ಜರ್ನಲ್ ಎಂಟ್ರಿ ವುಡ್ ಬಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಕೋವೆಂಚರರ್ಸ್ ಅಕೌಂಟ್. ಬ್ಯಾಂಕ್ ಅಕೌಂಟ್ಗೆ ಹಣ ಬರೋದ್ರಿಂದ ನಾವು ಬ್ಯಾಂಕ್ ಅಕೌಂಟ್ನ ಏನು ಮಾಡಬೇಕು, ಡೆಬಿಟ್ ಮಾಡಬೇಕು. ಸೊ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಕೋವೆಂಚರರ್ಸ್ ಅಕೌಂಟ್. ನೋಡಿ ಬರೆದಿದ್ದೇನೆ, ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ 80,000 to co-venturers. Who are the co-venturers? P, Q and R. P's account, Q's account and to R's account. P ಎಷ್ಟು ಇನ್ವೆಸ್ಟ್ ಮಾಡಿದ್ದಾನೆ, 40,000 ಇನ್ವೆಸ್ಟ್ ಮಾಡಿದ್ದಾನೆ. Q 20,000 ಇನ್ವೆಸ್ಟ್ ಮಾಡಿದ್ದಾನೆ. ಹಾಗೆ R 20,000 ಇನ್ವೆಸ್ಟ್ ಮಾಡಿದ್ದಾನೆ. ಸೊ ಟೋಟಲ್ ಕಮ್ಸ್ ಟು 80,000. ನೆಕ್ಸ್ಟ್, ಇವರು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಆಯಿತು. ದಿಸ್ ಇಸ್ ಅ ಫಸ್ಟ್ ಜರ್ನಲ್ ಎಂಟ್ರಿ. ನೆಕ್ಸ್ಟ್ ಜರ್ನಲ್ ಎಂಟ್ರಿ ನೋಡೋಣ. ದೇ ಪರ್ಚೇಸ್ಡ್ ಎ ಮೆಟೀರಿಯಲ್ ಫಾರ್ rupees 60,000. 60,000ಗೆ ಅವರು ಮೆಟೀರಿಯಲ್ನ ಪರ್ಚೇಸ್ ಮಾಡಿದ್ದಾರೆ. ಮತ್ತು ಯಾರು ಪೇ ಮಾಡಿದ್ದಾರೆ ಅಂತ ಏನು ಇನ್ಫಾರ್ಮೇಷನ್ ಇಲ್ಲ. ಸೊ ದಟ್ ವಿ ಕ್ಯಾನ್ ಅಸ್ಯೂಮ್ ದಟ್ ಇಟ್ ಹ್ಯಾಸ್ ಬೀನ್ ಪೇಯ್ಡ್ ಬೈ ದ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಸೊ ಜಾಯಿಂಟ್ ಬ್ಯಾಂಕ್ ಅಕೌಂಟಿಂದ ನಾವೇನು ಮಾಡಿದ್ದೀವಿ, ಮೆಟೀರಿಯಲ್ನ ಪರ್ಚೇಸ್ ಮಾಡಿದ್ವಿ. ಮೆಟೀರಿಯಲ್ ಪರ್ಚೇಸ್ ಮಾಡಿದರೆ ಏನಾಗ್ತದೆ, ಜಾಯಿಂಟ್ ವೆಂಚರ್ಗೆ ಎಕ್ಸ್ಪೆನ್ಸಸ್, ಎನಿ ಎಕ್ಸ್ಪೆನ್ಸಸ್ ನಾವೇನು ಮಾಡಬೇಕು, ಜಾಯಿಂಟ್ ವೆಂಚರ್ ಅಕೌಂಟ್ಗೆ ಡೆಬಿಟ್ ಮಾಡಬೇಕು. So the entry would be joint venture account debited to joint bank account.
So joint venture account debited to joint bank account. Amount is 60,000, being the material purchased and paid by bank account. So ಈಗ ಸೆಕೆಂಡ್ ಟ್ರಾನ್ಸಾಕ್ಷನ್ ಕೂಡ ಆಯಿತು. ನೆಕ್ಸ್ಟ್ ಥರ್ಡ್ ಟ್ರಾನ್ಸಾಕ್ಷನ್ ಅನ್ನು ನಾವು ನೋಡೋಣ. ಥರ್ಡ್ ಟ್ರಾನ್ಸಾಕ್ಷನ್ ಈಸ್ ಪಿ ಪೇಡ್ ಆರ್ಕಿಟೆಕ್ಟ್ ಫೀಸ್ ಫಾರ್ ₹1,000. ಪಿ ಅನ್ನೋನು ಏನು ಮಾಡಿದ್ದಾನೆ, ಈಸ್ ಒನ್ ಆಫ್ ದ ಕೋ ವೆಂಚರರ್ಸ್. ಈ ಪೇಡ್ ಆರ್ಕಿಟೆಕ್ಟ್ ಫೀಸ್ ಫಾರ್ ₹1,000. ಸೊ ಯಾರಾದರೂ ಕೋ ವೆಂಚರರ್ಸು ಎಕ್ಸ್ಪೆನ್ಸಸ್ನ ಪೇ ಮಾಡಿದಾಗ ನಾವು ಏನು ಎಂಟ್ರಿ ಬರಿಬೇಕು ಅಂದರೆ, ಎಲ್ಲರೂ ಬ್ಯಾಂಕ್ ಅಕೌಂಟಿಂದ ಪೇ ಮಾಡಿದಾಗ ನಾವೇನು ಎಂಟ್ರಿ ಬರ್ದಿದ್ದೀವಿ ನೋಡಿ, ಸೆಕೆಂಡ್ ಎಂಟ್ರಿ ನೋಡಿ, ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಬಟ್ ಇಲ್ಲಿ ಬ್ಯಾಂಕ್ ಅಕೌಂಟಿಂದ ಪೇ ಮಾಡಿಲ್ಲ, ಅದ್ರ ಬದಲು ಯಾರು ಪೇ ಮಾಡಿದ್ದಾರೆ, ಪಿ ಅನ್ನೋ ಕೋ ವೆಂಚರರ್ ಪೇ ಮಾಡಿದ್ದಾನೆ. ಸೊ ನಾವೇನು ಮಾಡಬೇಕಾಗ, ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಕೋ ವೆಂಚರರ್ ಅಕೌಂಟ್. ಇಲ್ಲಿ ಯಾರು, ಪಿ. ಸೊ ಲೈಕ್ ದಟ್ ವಿ ರೈಟ್ ಎಂಟ್ರಿ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ to P's account, being a architect fees paid by the P. ಇದು R ಅಲ್ಲ, sorry for the mistake, this is P. Joint venture account debited to P's account, being the architect fees paid by P. Amount is 1,000. With this, the third journal entry is over. Now we move on to the next, fourth journal entry. Fourth journal entry ಬರೆಯೋಣ. Q paid for sundry expenses ₹2,000. Q ಅನ್ನೋನು ಏನು ಮಾಡಿದ್ದಾನೆ, ₹2,000 ಪೇ ಮಾಡಿದ್ದಾನೆ. ಏನಕ್ಕೆ, ಸನ್ಡ್ರಿ ಎಕ್ಸ್ಪೆನ್ಸಸ್. ಎನಿ ಎಕ್ಸ್ಪೆನ್ಸಸ್ ಆದಾಗ ನಾವು ಏನು ಬರಿತೀವಿ ಅಂದರೆ, ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಟು, ಇಲ್ಲಿ ಪೇ ಮಾಡಿರೋದು ಯಾರು, Q. ಸೊ ಇಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು Q ಅಕೌಂಟ್, ಬೀಯಿಂಗ್ ಅ ಸನ್ಡ್ರಿ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ Q. Amount is 2,000. Next entry, next transaction is R paid for cement ₹4,000. R ಅನ್ನೋನು ಸಿಮೆಂಟ್ಗೆ ಅಂತ ಹೇಳ್ಬಿಟ್ಟು ಎಷ್ಟು ಪೇ ಮಾಡಿದ್ದಾನೆ, ₹4,000 ಪೇ ಮಾಡಿದ್ದಾನೆ. ಸೊ ನಾವು ಏನು ಮಾಡಬೇಕು, ದ ಜರ್ನಲ್ ಎಂಟ್ರಿ ವುಡ್ ಬಿ, because this is an expense, so journal entry would be joint venture account debited to co-venturer who has paid that or has paid that. Entry would be joint venture account debited to R's account, being R paid for cement. This amount to 4,000 debit, 4,000 credit. Iga this transaction is over. Next transaction, the contract was duly carried out. That means contract amount na ನಾವೇನ್ ಮಾಡಿದೀವಿ, ರಿಸೀವ್ ಮಾಡಿರ್ತೀವಿ. ದ ಕಾಂಟ್ರಾಕ್ಟ್ ಅಮೌಂಟ್ ಎಷ್ಟಿದೆ, 1 lakh. ದ ಕಾಂಟ್ರಾಕ್ಟ್ ಅಮೌಂಟ್ ರಿಸೀವ್ ಮಾಡಿದಾಗ ಹಣ ಎಲ್ಲಿಗೆ ಬರುತ್ತೆ, ಹಣ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಸೊ ಬ್ಯಾಂಕ್ ಅಕೌಂಟ್ಗೆ ಹಣ ಬಂದಾಗ ನಾವೇನ್ ಮಾಡಬೇಕು, ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಯಾವ ಅಕೌಂಟಿಂದ ಹಣ ಬರ್ತದೆ, ಬೈ ಜಾಯಿಂಟ್ ವೆಂಚರ್ ಇಂದ ಬರ್ತದೆ. ಸೊ ದ ಟ್ರಾನ್ಸಾಕ್ಷನ್ ವುಡ್ ಬಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಅಮೌಂಟ್ ಈಸ್ ₹1 lakh. ಓಕೆ, ಅಮೌಂಟ್ ಎಷ್ಟು ಬರ್ತದೆ, ದ ಕಾಂಟ್ರಾಕ್ಟ್ ಪ್ರೈಸ್ ₹1 lakh ಬರುತ್ತೆ. ನೆಕ್ಸ್ಟ್ ನಾವು ಏನು ಟ್ರಾನ್ಸಾಕ್ಷನ್ ಮಾಡಬೇಕು, ಏನು ಜರ್ನಲ್ ಎಂಟ್ರಿ ಬರಿಬೇಕು ಅಂತಂದರೆ, ಪ್ರಾಫಿಟ್ ಅಥವಾ ಲಾಸ್ನ ನಾವು ಏನು ಮಾಡಬೇಕು, ಕೋ ವೆಂಚರರ್ಸ್ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು. ಎಷ್ಟು ಪ್ರಾಫಿಟ್ ಆಗಿದೆ ಅಂತಂದರೆ, ಟೋಟಲ್ ಎಕ್ಸ್ಪೆನ್ಸಸ್, ಟೋಟಲ್ ಇನ್ಕಮ್ ಇಸ್ ಫಿಕ್ಸ್ಡ್, ದಟ್ ಈಸ್ 1 lakh ಅಷ್ಟೇ ನಮಗೆ ಇನ್ಕಮ್ ಬರೋವಂಥದ್ದು, ₹1 lakh. ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ, ಮೆಟೀರಿಯಲ್ 60,000, ಆರ್ಕಿಟೆಕ್ಟ್ ಫೀಸು 1,000, ಸನ್ಡ್ರಿ ಎಕ್ಸ್ಪೆನ್ಸಸ್ 2,000, ಸಿಮೆಂಟ್ 4,000. ಟೋಟಲ್ ಎಕ್ಸ್ಪೆನ್ಸಸ್ ಈಸ್ 60 + 1 61 + 2 63 + 4 67. ಟೋಟಲ್ ಎಕ್ಸ್ಪೆನ್ಸಸ್ 67,000 ಆಗಿದೆ. ಆದ್ರಿಂದ ಪ್ರಾಫಿಟ್ ನಮ್ಗೆ ಎಷ್ಟು ಬರ್ತದೆ, 33,000. ಸೊ
ನಾವು ಪ್ರಾಫಿಟ್ನ ಹೇಗೆ ಟ್ರಾನ್ಸ್ಫರ್ ಮಾಡಬೇಕು? ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು, ದಿಸ್ ಇಸ್ ನಾಟ್ ಎ ಜಾಯಿಂಟ್ ಬ್ಯಾಂಕ್ ಅಕೌಂಟ್, this is joint venture account JV account debited, that is how much? 33,000 to P's account, to Q's account and R's account, being profit transferred to co-venturers account. ಅಂದ್ರೆ ಆಗಿರುವಂತ ಪ್ರಾಫಿಟ್, ಬಂದಿರುವಂತ ಪ್ರಾಫಿಟ್ನ ನಾನು ಏನು ಮಾಡಿದ್ದೀನಿ, co-venturers ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡಿದ್ವಿ. ನೆಕ್ಸ್ಟ್ ಫೈನಲ್ ಸೆಟಲ್ಮೆಂಟ್. ಫೈನಲ್ ಸೆಟಲ್ಮೆಂಟ್ ಯಾವುದರಿಂದ ಮಾಡ್ತೀವಿ? ಬ್ಯಾಂಕ್ ಅಕೌಂಟಿಂದ ಹಣ ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ನಾವು ಫೈನಲ್ ಸೆಟಲ್ಮೆಂಟ್ ಮಾಡ್ತೀವಿ. ಯಾರಿಗೆ ಫೈನಲ್ ಸೆಟಲ್ಮೆಂಟು? 3 ಜನ, ಇಲ್ಲಿರುವಂಥ 3 ಜನ ಕೋವೆಂಚರರ್ಸ್ಗೆ ಹಣ ಪೇ ಮಾಡೋದ್ರಿಂದ ಫೈನಲ್ ಸೆಟಲ್ಮೆಂಟ್ ಮಾಡಬೇಕು. ದಟ್ ಈಸ್ ಅವಾಗ ಬ್ಯಾಂಕ್ ಅಕೌಂಟಿಂದ ಹಣ ಹೋಗ್ತದೆ, ಅದರಿಂದ ಅದು ಬ್ಯಾಂಕ್ ಅಕೌಂಟ್ ಏನಾಗುತ್ತೆ? ಕ್ರೆಡಿಟ್ ಆಗುತ್ತೆ. The P's account debit, Q's account debit and R's account debit to joint bank account, that is amount is 1,20,000. ಈ ಅಮೌಂಟ್ ಹೇಗೆ ಬಂತು ಅಂತಂದರೆ, ನಾವು ಲೆಡ್ಜರ್ನ ಪ್ರಿಪೇರ್ ಮಾಡಿದಾಗ ಈ ಅಮೌಂಟ್ ಬರೋದು ನಿಮಗೆ ಗೊತ್ತಾಗುತ್ತೆ. ಅದರ್ವೈಸ್ ಮ್ಯಾನ್ಯುಯಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಈ ಅಮೌಂಟ್ಸ್ ಬರುತ್ತೆ. ಬಟ್ ಬೆಟರ್ ನಾವು ಲೆಡ್ಜರ್ ಮಾಡೋದ್ರ ಮೂಲಕ ಈ ಬ್ಯಾಲೆನ್ಸಸ್ನ ನಾವು ಒಮ್ಮೆ ಚೆಕ್ ಮಾಡೋಣ. ನೆಕ್ಸ್ಟ್, ಈಗ ಜರ್ನಲ್ ಎಂಟ್ರೀಸ್ನ ನಾವು ಬರ್ದಾಯ್ತು. ಜರ್ನಲ್ ಎಂಟ್ರೀಸ್ ಬರ್ದಾದ್ಮೇಲೆ ನಾವೇನ ಪ್ರಿಪೇರ್ ಮಾಡಬೇಕು? ಲೆಡ್ಜರ್ನ ಪ್ರಿಪೇರ್ ಮಾಡಬೇಕು. ನಾವು ಲೆಡ್ಜರು, ವೆನ್ ದ ಸಪ್ರೇಟ್ ಸೆಟ್ ಆಫ್ ಅಕೌಂಟ್ಸ್ ಆರ್ ಮೇಂಟೈನ್, ವಿ ಮ್ಯಾನೇಜ್ ಆರ್ ವಿ ರೈಟ್ 3 ಅಕೌಂಟ್ಸ್. ಒನ್ ಈಸ್ ಜಾಯಿಂಟ್ ವೆಂಚರ್ ಅಕೌಂಟ್, ಅನದರ್ ಇಸ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಂಡ್ ಕೋವೆಂಚರರ್ಸ್ ಅಕೌಂಟ್. ಇಲ್ಲಿ 3 ಜನ ಕೋವೆಂಚರರ್ಸ್ ಇದ್ದಾರೆ, ಪಿ, ಕ್ಯೂ ಅಂಡ್ ಆರ್. ಸೊ ಅದಕ್ಕೋಸ್ಕರ 3 ಸಪ್ರೇಟ್ ಕಾಲಮು ಇಲ್ಲಿ ಉಂಟು. ಡೆಬಿಟ್, ಕ್ರೆಡಿಟ್, ಡೆಬಿಟ್ ಅಂಡ್ ಕ್ರೆಡಿಟ್. ಸೊ ಫಸ್ಟ್ ಟ್ರಾನ್ಸಾಕ್ಷನ್ ಏನು? ಜಾಯಿಂಟ್ ವೆಂಚರ್ಗೆ ಈ 3 ಜನ ಕೋವೆಂಚರರ್ಸ್ ಕ್ಯಾಪಿಟಲ್ನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಪಿ 40,000, ಕ್ಯೂ 20,000 ಅಂಡ್ ಆರ್ 20,000. ಸೊ ಹಣ ಎಲ್ಲಿಗೆ ಬರ್ತದೆ? ಜಾಯಿಂಟ್ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ಬೈ ಕೋವೆಂಚರರ್ಸ್. ಸೊ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್, ಬ್ಯಾಂಕ್ ಅಕೌಂಟ್ಗೆ ಹಣ ಬಂದಾಗ ಡೆಬಿಟ್ ಆಗ್ತದೆ. ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಪೀಸ್ ಅಕೌಂಟ್, ಕ್ಯೂಸ್ ಅಕೌಂಟ್ ಅಂಡ್ ಆರ್ಸ್ ಅಕೌಂಟ್. ಹಣ ಎಷ್ಟು? ಪಿ 40,000, ಕ್ಯೂ 20,000 ಅಂಡ್ ಆರ್ ಆಲ್ಸೋ 20,000. ಇಲ್ಲಿ ಡೆಬಿಟ್ ಎಂಟ್ರಿ ಮಾಡಿದ್ದೀವಿ ಅಂದರೆ ಕರೆಸ್ಪಾಂಡಿಂಗ್ಲಿ ಇನ್ನೊಂದು ಕ್ರೆಡಿಟ್ ಎಂಟ್ರಿ ಮಾಡಬೇಕು. ದಟ್ ಈಸ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಜಾಯಿಂಟ್ ಬ್ಯಾಂಕ್ ಅಕೌಂಟಲ್ಲಿ ಪಿ 40,000, ಕ್ಯೂ 20,000 ಅಂಡ್ ಆರ್ 20,000. The first entry in the ledger for the first transaction is over. Next, second transaction ಏನಿದೆ? they purchase material for rupees 60,000. 60,000ಗೆ ಅವರು ಮೆಟೀರಿಯಲ್ನ ಪರ್ಚೇಸ್ ಮಾಡಿದ್ದಾರೆ. ಸೊ ಆವಾಗ ಎಕ್ಸ್ಪೆನ್ಸಸ್ ಆದಾಗ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಎಕ್ಸ್ಪೆನ್ಸ್ ಬರುತ್ತೆ. ನಾನು ಆಲ್ರೆಡಿ ಹೇಳಿದ್ದೇನೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲೂ ಕೂಡ ಏನೇ ಎಕ್ಸ್ಪೆನ್ಸಸ್ ಆದರೂ ಕೂಡ ಅದು ಡೆಬಿಟ್ ಸೈಡ್ ಬರ್ತದೆ. ಕ್ರೆಡಿಟ್ ಸೈಡಲ್ಲಿ ಯಾವಾಗಲೂ ಕೂಡ ಇನ್ಕಮ್ಸ್ ಬರುತ್ತೆ. ಸೊ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ದು ಇಸ್ ಅನ್ ಎಕ್ಸ್ಪೆನ್ಸ್. ಏನು ಎಂಟ್ರಿ ಬರಿತೀವಿ? ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಮೆಟೀರಿಯಲ್ ಪರ್ಚೇಸ್ ಮಾಡಿದ್ದೀವಿ. ಅಮೌಂಟ್ ಎಷ್ಟು? 60,000. ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಜಾಯಿಂಟ್ ಬ್ಯಾಂಕ್ ಅಕೌಂಟಲ್ಲಿ ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಅಮೌಂಟ್ 60,000. ಸೆಕೆಂಡ್ ಟ್ರಾನ್ಸಾಕ್ಷನ್ ಈಸ್ ಓವರ್. ನೆಕ್ಸ್ಟ್ ಥರ್ಡ್ ಟ್ರಾನ್ಸಾಕ್ಷನ್, ಪಿ ಪೇಯ್ಡ್ ಆರ್ಕಿಟೆಕ್ಟ್ ಫೀಸ್ rupees 1,000. ಪಿ ಅನ್ನೋನು ಆರ್ಕಿಟೆಕ್ಟ್ ಫೀಸ್ ಪೇ ಮಾಡಿದ್ದಾನೆ. ಅದು ಕೂಡ ಏನಾಗ್ತದೆ? ನಮಗೆ ಎಕ್ಸ್ಪೆನ್ಸ್ ಆಗುತ್ತೆ. ಏನೇ ಎಕ್ಸ್ಪೆನ್ಸಸ್ ಆದರೂ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬರೀಬೇಕು. ಸೊ ಏನು ಬರಿತೀವಿ? ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಇಟ್ಟು ಇಲ್ಲಿ ಹಣ ಪೇ ಮಾಡಿಲ್ಲ, ಅದ್ರ ಬದಲು ಯಾರು ಪೇ ಮಾಡಿದ್ದಾರೆ? ಪಿ ಅಕೌಂಟ್. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ? ಪಿ ಅಕೌಂಟ್ ಬ್ರ್ಯಾಕೆಟಲ್ಲಿ ಬರೆದಿದ್ದೀನಿ ನಾನು. ಆರ್ಕಿಟೆಕ್ಟ್ಸ್ ಫೀಸ್ ಅಮೌಂಟು 1,000. ಹಾಗೆಯೇ ಇದು ಡೆಬಿಟ್ ಆದರೆ ಅದಕ್ಕೆ ಕರೆಸ್ಪಾಂಡಿಂಗ್ ಕ್ರೆಡಿಟ್ ಎಲ್ಲಿ ಬರೀಬೇಕು? ಕೋವೆಂಚರರ್ಸ್ ಅಕೌಂಟ್ ಬೈ ಜಾಯಿಂಟ್ ವೆಂಚರ್ ಅಕೌಂಟ್
ಆರ್ಕಿಟೆಕ್ಟ್ಸ್ ಫೀಸ್ ಅಮೌಂಟ್ ಈಸ್ ₹1000. ನೋಡಿ, ಡೆಬಿಟ್ ಎಕ್ಸ್ಪೆನ್ಸಸ್ ಜಾಯಿಂಟ್ ವೆಂಚರ್ಗೆ ಡೆಬಿಟ್ ಮಾಡಿದ್ದೀನಿ. ಪೇ ಮಾಡಿರೋದು ಹಣ ಬ್ಯಾಂಕ್ ಅಕೌಂಟಿಂದ ಪೇ ಮಾಡಿಲ್ಲ, ಅದ್ರ ಬದಲು ಕೋವೆಂಚರ್ ಪೇ ಮಾಡಿದ್ದಾನೆ. ಸೊ ಅವನ ಅಕೌಂಟ್ನ ನಾವಿಲ್ಲಿ ಕ್ರೆಡಿಟ್ ಮಾಡಿದ್ವಿ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಈಸ್ ಕ್ಯೂ ಪೇಯ್ಡ್ ಫಾರ್ ಸನ್ಡ್ರಿ ಎಕ್ಸ್ಪೆನ್ಸಸ್ ₹2000. ಕ್ಯೂ ಅನ್ನು ಅವನು ಏನು ಮಾಡಿದ್ದಾನೆ, ಸನ್ಡ್ರಿ ಎಕ್ಸ್ಪೆನ್ಸಸ್ ಪೇ ಮಾಡಿದ್ದಾನೆ. ಎಷ್ಟು? ₹2000. ಸೊ ದಟ್ ಈಸ್ ಎಕ್ಸ್ಪೆನ್ಸಸ್. ಆದರೆ ಜಾಯಿಂಟ್ ವೆಂಚರ್ ಅಕೌಂಟ್ನ ನಾವು ಡೆಬಿಟ್ ಮಾಡ್ತೀವಿ. ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಟು ಕ್ಯೂಸ್ ಅಕೌಂಟ್ ಬಿಕಾಸ್ ಸನ್ಡ್ರಿ ಎಕ್ಸ್ಪೆನ್ಸಸ್ ಅಮೌಂಟ್ ಈಸ್ ₹2000. ಹಾಗೆಯೇ ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಒಂದು ಕ್ರೆಡಿಟ್ ಮಾಡಬೇಕು. ಎಲ್ಲಿ ಮಾಡಬೇಕು? ಕೋವೆಂಚರರ್ಸ್ ಅಕೌಂಟ್. ಕ್ಯೂ ಪೇ ಮಾಡಿರೋದ್ರಿಂದ ಕ್ಯೂ ಕಾಲಮಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಸನ್ಡ್ರಿ ಎಕ್ಸ್ಪೆನ್ಸಸ್ ಅಮೌಂಟ್ ಎಷ್ಟುಂಟು? 2000. ಈ ಟ್ರಾನ್ಸಾಕ್ಷನ್ ಆಯಿತು. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಆರ್ ಪೇಯ್ಡ್ ಫಾರ್ ಸಿಮೆಂಟ್ ₹4000. ಆರ್ ಅನ್ನೋನು ಏನು ಮಾಡಿದ್ದಾನೆ, ಸಿಮೆಂಟ್ಗೆ ಎಷ್ಟು ಪೇ ಮಾಡಿದ್ದಾನೆ? ₹4000 ಪೇ ಮಾಡಿದ್ದಾನೆ. ದ ಸೇಮ್ ಎಂಟ್ರಿ ವುಡ್ ಬಿ, ದಿಸ್ ಈಸ್ ಆಲ್ಸೋ ಎನ್ ಎಕ್ಸ್ಪೆನ್ಸ್. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಜಾಯಿಂಟ್ ವೆಂಚರ್ ಅಕೌಂಟ್ಗೆ ಡೆಬಿಟ್ ಮಾಡ್ತೀವಿ. ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಟು ಆರ್ಸ್ ಅಕೌಂಟ್. ಯಾರು ಪೇ ಮಾಡಿದಾರೆ ಆರ್ನ ಎಕ್ಸ್ಪೆನ್ಸಸ್ನ? ಆರ್ ಪೇ ಮಾಡಿದ್ದಾನೆ. ಸೊ ದಟ್ ಈಸ್ ಬ್ರಾಕೆಟಲ್ಲಿ ಬರ್ದಿದ್ದೀನಿ. ರೀಸನ್ ಫಾರ್ ದ ಎಕ್ಸ್ಪೆನ್ಸ್ ಈಸ್ ಸಿಮೆಂಟ್ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಆರ್. ಅಮೌಂಟ್ ಈಸ್ 4000. ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಕೋವೆಂಚರ್ಸ್ ಅಕೌಂಟಲ್ಲಿ ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಸಿಮೆಂಟ್ಗೋಸ್ಕರ ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಯಾವ ಕಾಲಮಲ್ಲಿ ಬರೀಬೇಕು? ಆರ್, ಬಿಕಾಸ್ ಆರ್ ಪೇ ಮಾಡಿರೋದ್ರಿಂದ ಆರ್ ಇರೋಂಥ ಕಾಲಮಲ್ಲಿ ಬರೀಬೇಕು. ಅಮೌಂಟ್ ಈಸ್ 4000. ಈಗ ಎಲ್ಲ ಎಕ್ಸ್ಪೆನ್ಸಸ್ ಆಯಿತು. ನೆಕ್ಸ್ಟ್ ಇನ್ನೊಂದು ಟ್ರಾನ್ಸಾಕ್ಷನ್ ಏನು? ವಿ ರಿಸೀವ್ ದ ಕಾಂಟ್ರಾಕ್ಟ್ ಪ್ರೈಸ್ ಆಫ್ ₹1,00,000. ₹1,00,000 ನಾವೇನು ಮಾಡ್ತೀವಿ? ರಿಸೀವ್ ಮಾಡ್ತೀವಿ. ಅವಾಗ ಏನಾಗ್ತದೆ, ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಬರುತ್ತೆ. ಸೊ ಬ್ಯಾಂಕ್ ಅಕೌಂಟ್ ಏನಾಗುತ್ತೆ? ಡೆಬಿಟ್ ಆಗುತ್ತೆ ಬೈ ಜಾಯಿಂಟ್ ವೆಂಚರ್ ಅಕೌಂಟ್. ಸೊ ದ ಎಂಟ್ರಿ ಫಾರ್ ರಿಸಿಪ್ಟ್ ಆಫ್ ಕಾಂಟ್ರಾಕ್ಟ್ ಪ್ರೈಸ್ ಆರ್ ಸೇಲ್ಸ್ ಪ್ರೊಸೀಡ್ಸ್ ಈಸ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಅಮೌಂಟ್ ಈಸ್ 1,00,000 by joint bank account contract price we receive, that is ₹1,00,000. This is the entry for receiving the contract price. Joint bank account debit to joint venture account, amount is 1,00,000. ಹಾಗೆ ಕರೆಸ್ಪಾಂಡಿಂಗ್ ಆಗಿ ಜಾಯಿಂಟ್ ವೆಂಚರ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಬರ್ದಿದ್ದೀನಿ ಕಾಂಟ್ರಾಕ್ಟ್ ಪ್ರೈಸ್, ದಟ್ ಈಸ್ ₹1,00,000. ಈಗ ನಾವು ಎಲ್ಲ ಟ್ರಾನ್ಸಾಕ್ಷನ್ಸ್ನು ಬರ್ದಾಯ್ತು. ನಾವೀಗ ಅಕೌಂಟ್ಸ್ನ ಕ್ಲೋಸ್ ಮಾಡಬೇಕು. ಫಸ್ಟ್ ನಾವು ಪ್ರಾಫಿಟ್ನ ಫೈಂಡ್ ಔಟ್ ಮಾಡಲಿಕ್ಕೋಸ್ಕರ ನಾವು ಜಾಯಿಂಟ್ ವೆಂಚರ್ ಅಕೌಂಟ್ನ ಕ್ಲೋಸ್ ಮಾಡೋಣ. ಅಲ್ಲೇ ಅಲ್ವಾ ನಮಗೆ ಪ್ರಾಫಿಟ್ ಅಥವಾ ಲಾಸ್ ಆಗಿದೆ ಅಂತ ಸಿಗುವಂಥದ್ದು. ಆ ಪ್ರಾಫಿಟ್ ಅಥವಾ ಲಾಸ್ನ ಫೈಂಡ್ ಔಟ್ ಮಾಡಿಕೊಂಡು ನಾವು ಆ ಪ್ರಾಫಿಟ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು? ಕೋವೆಂಚರ್ಸ್ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು. ಈ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಯಾವ ಸೈಡ್ ಜಾಸ್ತಿ ಇದೆ ಅಂತ ನೋಡಿದರೆ ನಮಗೆ ಕ್ರೆಡಿಟ್ ಸೈಡೇ ಜಾಸ್ತಿ ತೋರಿಸ್ತಾ ಇದೆ. ದಟ್ ಈಸ್ ₹1,00,000 ಇದೆ. 1,00,000. ದ ಸೇಮ್ ಬ್ಯಾಲೆನ್ಸ್ ವಿ ಕ್ಯಾರಿ ಫಾರ್ವರ್ಡ್ ಹಿಯರ್. ಬ್ಯಾಲೆನ್ಸ್ ಮಾಡಿದಾಗ ನಮಗೆ ಸಿಗುತ್ತೆ ಪ್ರಾಫಿಟ್ ಎಷ್ಟು ಸಿಗುತ್ತೆ. ಟು ಪ್ರಾಫಿಟ್ ಎಷ್ಟು ಸಿಗ್ತದೆ? 33,000 ಪ್ರಾಫಿಟ್ ಆಗಿದೆ. 1,00,000 ಮೈನಸ್ 67,000 ಪ್ರಾಫಿಟ್ ಈಸ್ 33,000. ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ನ ಯಾವ ರೇಷಿಯೋನಲ್ಲಿ ಶೇರ್ ಮಾಡಬೇಕು ಅಂತ ಕೊಟ್ಟಿಲ್ಲ. ಆದ್ದರಿಂದ ನಾವೇನು ಮಾಡೋಣ, ಈ ಪ್ರಾಫಿಟ್ನ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡೋಣ. ದಟ್ ಈಸ್ ಪಿಗೆ ಎಷ್ಟು? 11,000, ಕ್ಯೂಗೆ 11,000, ಹಾಗೆ ಆರ್ಗೆ 11,000. ಸೊ ಈ ಪ್ರಾಫಿಟ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು? ವಿ ಹ್ಯಾವ್ ಟು ಟ್ರಾನ್ಸ್ಫರ್ ಇಟ್ ಟು ಕೋವೆಂಚರ್ಸ್ ಅಕೌಂಟ್. ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಇದೆ ಅಂದರೆ ಕೋವೆಂಚರ್ಸ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರುತ್ತೆ. ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಬ್ರಾಕೆಟಲ್ಲಿ ಪ್ರಾಫಿಟ್ amount is 11,000 for each of the co-venturers. Next, profit na transfer ಆಯಿತು. ನೆಕ್ಸ್ಟ್ ಲಾಸ್ಟ್ ಟ್ರಾನ್ಸಾಕ್ಷನ್ ಈಸ್ ಫೈನಲ್ ಸೆಟಲ್ಮೆಂಟ್ ಟು ದ co-venturers. ನಾವೇನು ಮಾಡೋಣ, ಈ co-venturersಗೆ ಎಷ್ಟು ಪೇಮೆಂಟ್ ಮಾಡಬೇಕು ಅಂತ ಹೇಳಿಬಿಟ್ಟು ನೋಡೋಣ. ಈ ಅಕೌಂಟ್ಸ್ನ ನಾವು
ಟ್ಯಾಲಿ ಮಾಡಿದಾಗ ಅಥವಾ ಕ್ಲೋಸ್ ಮಾಡಿದಾಗ ನಮಗೆ ಕ್ರೆಡಿಟ್ ಬ್ಯಾಲೆನ್ಸ್ ಬರುತ್ತೆ. ಪಿಗೆ 53,000, ಕ್ಯೂಗೆ 33,000, ಹಾಗೆ ಆರ್ಗೆ 35,000. ಇದನ್ನು ಹೇಗೆ ಪೇ ಮಾಡ್ತೀವಿ? ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟಿಂದ ಹಣ ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ಈ ಅಕೌಂಟ್ನ ಕ್ಲೋಸ್ ಮಾಡಿ ನಾವು ಪೇಮೆಂಟ್ ಮಾಡ್ತೀವಿ. ಸೊ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಪಿಗೆ 53, ಕ್ಯೂಗೆ 33, ಹಾಗೆ ಆರ್ಗೆ 35. ಈ ಬ್ಯಾಲೆನ್ಸಸ್ನ ಎಲ್ಲಿಂದ ತಗೋಬೇಕು? ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಇಲ್ಲಿ ಕೋವೆಂಚರ್ಸ್ ಅಕೌಂಟು ಡೆಬಿಟ್ ಆಗಿದೆ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಜಾಯಿಂಟ್ ಬ್ಯಾಂಕ್ ಅಕೌಂಟಲ್ಲಿ ನಾವೇನು ಮಾಡಬೇಕು? ಕ್ರೆಡಿಟ್ ಮಾಡಬೇಕು. by P account, by Q account and by R account for final settlement. Amount is 53,000, 33,000 and 35,000. ಈಗ ನಾವು ಜಾಯಿಂಟ್ ಬ್ಯಾಂಕ್ ಅಕೌಂಟ್ನ ಟ್ಯಾಲಿ ಮಾಡೋಣ. ಈ ಟ್ಯಾಲಿ ಮಾಡಿದಾಗ ಬೋತ್ ಸೈಡ್ ಈಕ್ವಲ್ ಆಗಿ ಬರಬೇಕು. ಸೊ ನನಗೆ 1,80,000 ಎರಡೂ ಸೈಡ್ ಬಂದಿದೆ. ಸೊ ಅದರಿಂದ ಐ ಕ್ಯಾನ್ ಸೇ ದಟ್ ನಾನು ಇಟ್ಸ್ ಅ ಬ್ಯಾಲೆನ್ಸ್ ಆದರೆ ನಾವು ಮಾಡಿರೋ ಅಂಥ ಲೆಕ್ಕ ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು, ಟ್ಯಾಲಿ ಆಗಿದೆ ಅಂತ ಹೇಳ್ಬಿಟ್ಟು. ದಿಸ್ ಈಸ್ ಹೌ ವಿ ಸಾಲ್ವ್ ದ ಪ್ರಾಬ್ಲಮ್ ರಿಲೇಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಈಗ ನಾನು ಒಂದು ಪ್ರಾಬ್ಲಮ್ನ ನಿಮಗೆಲ್ಲ ಸಾಲ್ವ್ ಮಾಡಿ ತೋರಿಸಿದ್ದೀನಿ. ನಿಮಗೆ ಇನ್ನೊಂದು ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡಲಿಕ್ಕೆ ಈಗ ತೋರಿಸ್ತೀನಿ. ದಿಸ್ ಈಸ್ ಅ ಪ್ರಾಬ್ಲಮ್. Narendra and Surendra entered into joint venture sharing profits and losses in the ratio of 3:2. ಪ್ರೀವಿಯಸ್ ಲೆಕ್ಕದಲ್ಲಿ ನಮ್ಗೆ ಏನು ಕೊಟ್ಟಿರಲಿಲ್ಲ? ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿರಲಿಲ್ಲ. ಬಟ್ ಇಲ್ಲಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ. ಎಷ್ಟೇ ಪ್ರಾಫಿಟ್ ಬಂದರೂ ಕೂಡ ಅವರು 3:2 ಶೇರ್ ಮಾಡ್ಕೋಬೇಕು. Narendra contributed ₹60,000, Surendra ₹80,000. The amounts contributed by them were deposited into a joint bank account. Next, they bought goods for cash ₹1 lakh and from Narendra ₹40,000. Narendra ಅನ್ನೋನು ಇಷ್ಟು ಗೂಡ್ಸ್ ಸಪ್ಲೈ ಮಾಡಿದ್ದಾನೆ, 40,000 ಸಪ್ಲೈ ಮಾಡಿ. They paid for carriage ₹7,000, rent 2,000, insurance 3,000 and other expenses ₹4,000. ಇವರು 4 ಎಕ್ಸ್ಪೆನ್ಸ್ ಮಾಡಿದ್ದಾರೆ. ಎಲ್ಲದೂ ಕೂಡ ಯಾವುದರಿಂದ ಪೇ ಮಾಡಿದ್ದಾರೆ? ಬ್ಯಾಂಕ್ ಅಕೌಂಟಿಂದಾನೆ ಪೇ ಮಾಡಿದ್ದಾರೆ. All the goods were sold for ₹1,80,000. ಅಂದರೆ ಅವರು ಸೇಲ್ ಪ್ರೊಸೀಡ್ಸ್ ಎಷ್ಟು ಬಂದುಂಟು? 1,80,000 ಬಂದಿದೆ. Pass the necessary journal entries and open the necessary ledger accounts, assuming that final settlement between the parties were made by checks or through bank. ನೀವೇನು ಮಾಡಬೇಕು? ನಾನು ಮಾಡಿರುವಂಥ ಲೆಕ್ಕಗಳನ್ನ ನೋಡಿಕೊಂಡು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಅಸೈನ್ಮೆಂಟ್ ಥರ ಸಬ್ಮಿಟ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನೀವು ನನಗೆ ಕಾಲ್ ಮಾಡಿ ಕೇಳ್ಬೋದು ಅಥವಾ ಮೆಸೇಜ್ ಮಾಡ್ಬೋದು. ಮತ್ತು ಇನ್ನೊಂದು ವಿಚಾರ ಅಂದರೆ, ಈಗ ಮಾಡಿರೋವಂಥ ವಿಡಿಯೋನ ನಾನು ಯೂಟ್ಯೂಬಲ್ಲೂ ಕೂಡ ಅಪ್ಲೋಡ್ ಮಾಡಿಬಿಟ್ಟು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಇನ್ನೂ ಒಂದ್ಸಲ ನೀವು ವಿಡಿಯೋ ನೋಡಿಕೊಂಡು ಅರ್ಥ ಮಾಡಿಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.